ಸಾಯಂಕಾಲದೊಳಗಾಗಿ ಬಿಡೋದಿಲ್ಲ. ಯಾರೇ ಬಂದ್ರು ನಾವು ಇದನ್ನ ಏನೇ ಕೊಲೆ ಹಾಕ್ಬಿಡ್ಲಿ, ಈ ಜಾಗದಕ್ಕೆ ಮಾತ್ರ ಯಾವನು ಬಿಡಿಸ್ಕೊಳ್ಳಲ್ಲ. ಲಂಚ ಪಡೆದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವರಸಿದ್ದಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಇದ್ದ ಜಾಗ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿದೆ. ವರಸಿದ್ದಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಿಂದ ಶರೀಫ್ ಉನ್ನೀಸ್ ಖಾದರ್ ಸಾಬ್ ಹೆಸರಿನಲ್ಲಿ ಖಾತೆ ಇದೆ. ಗಣೇಶನ ದೇವಸ್ಥಾನಕ್ಕೆ ಬಂದಿಕ್ಕೆ ಅವರು ನಮ್ಮ ಇವರು ಆಯ್ತಪ್ಪ ಗಣೇಶನ ದೇವಸ್ಥಾನಕ್ಕೆ ಅಂದಮೇಲೆ ಅವ್ರು ಯಾರು ಬಂದಿಲ್ಲ ಇಲ್ಲಿಗೆ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಮಾಡ್ಬಿಟ್ಟಾರೆ. ಇವಾಗ ಇಲ್ಲಿ ದುಡ್ಡು ಯಾರು ಇಲ್ಲ, ಇಲ್ಲಿ ಯಾರು ಬಂದಿಲ್ಲ, ಬೇರೆಯವ್ರಿಗೆ ಮಾಡಿರೋದು. ಅವ್ರು ಯಾವ ಊರವರು? ಅದೇ ಖಾತೆ ಮಾಡ್ಕೊಂಡಿರಲ್ಲ ಖಾದರ್ ಖಾನ್ ಅವರು. ಅದು ಇದೇ ಊರವ್ರೇನೆ. ಅದೇ ಊರವ್ರು ಅಂದ್ರೆ ಆ ಹುಡ್ಗಿದ್ ಯಾವ ಊರಿಗೆ ಕೊಟ್ಟಿತ್ತೋ ಇಲ್ಲೇ ಬಂದು ವಾಸ ಅವ್ರೆ, ಅವ್ರಿಗೆ ಮಾಡಿರೋದು ಇದನ್ನ. ಅಂದ್ರೆ ಸ್ಥಳ ಇವ್ರಲ್ಲ, ಸೆಟ್ಲ್ ಆಗ್ಬಿಡೋದು, ಬರೋದು ಇಲ್ಲಿ ಸೆಟ್ಲ್ ಆಗೋದು, ಮದುವೆ ಮಾಡ್ಕೊಟ್ಬಿಡೋದು, ಆಮೇಲೆ ಬಂದು ಇಲ್ಲೇ ಸೆಟ್ಲು, ಇಲ್ಲೇ ಸೈಟ್, ಇಲ್ಲೇ ಎಲ್ಲ ಈ ಊರವ್ರಿಗೆ ಯಾರಿಗೂ ಮಾಡ್ಲಿಲ್ಲ ಇದನ್ನ. ಬೇರೆ ಊರವ್ರಿಗೆ ಏನಕ್ಕೆ ಮಾಡ್ಕೊಡ್ತಾರೆ ಅಂದ್ರೆ ನಾವ್ ಇದ್ದವ್ರು ನಾವು ಕೇಳ್ತೀವಿ, ಯಾಕೆ ಕೊಡೋಣ ದುಡ್ಡು, ಅಷ್ಟೇ ಕೊಡೋ ಇಷ್ಟು ಅಂತ. ಆ ಕಾರಣದಿಂದ ನಮ್ಗೇನು ಸಿಗಲ್ಲ. ಮನೆಯಲ್ಲ 50, 100, 50, 100 ಹಾಕ್ಬಿಟ್ಟು ಅದು ಶೀಟ್ ಹಾಕ್ಸಿರೋದು. ಗಣೇಶ ನೀಂತಿತೆ ಅಂತ ಹೇಳ್ಬಿಟ್ಟು ಹೆಂಗಸರು ಮಕ್ಕಳೆಲ್ಲ ದುಡ್ಡು ಹಾಕಿ 50, 100 ಹಾಕ್ಬಿಟ್ಟು ಅದನ್ನ ಸೀಟ್ 70,000 ಆಗೈತೆ ಸೀಟ್ ಹಾಕ್ಸಿರೋದು ಎಲ್ಲ ಸೇರಿ. ಇದು ನಾವು ಕಾಂಪೌಂಡ್ ಕೋಟ ಬಂದಂಗ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಇದು MP ಕೋಟ ಒಂದು ಕೋಟ ಆಗೈತೆ. ಬಸವರಾಜ್ MP ಆಗಿದ್ದಾಗ ಒಂದು ಕೋಟ ಹಾಕಿರೋದು. ಅದು ಇಷ್ಟೇ ಕೊಟ್ಟಿದ್ದು. ಮುಂದಕ್ಕೆ ನೋಡೋಣ ಹಾಕೋಣ ಅಂದ್ರು ಆಗಿಲ್ಲ. ಇವಾಗ ಹಾಕೋಣ ಅಂದ್ರೆ ಯಾರು ಹಾಕೊಡ್ತಾ ಇಲ್ಲ. ಈಗ ಇದು ಜಾಗ ಐತಲ್ಲ, ಅದು ಬೈ ಚಾನ್ಸ್ ಏನೋ ನಿಮ್ಗೆ ಗಣೇಶ ಮಂಡಳಿಗೆ ಬಿಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಇವತ್ತು JCP ಲೆವೆಲ್ ಮಾಡಿಸ್ತೀವಿ ಸಾ. ಇವತ್ತು ಸಾಯಂಕಾಲ JCP ತರಿಸಿ ಮರ ಎಲ್ಲ ಕೀಳಿಸಿ ಇದೆಲ್ಲ ಲೂಟಿ ಮಾಡಿ ಸಾಕ್ಬಿಡ್ತೀವಿ. ಇದು ಎಷ್ಟೊತ್ತೇ ಆಗ್ಲಿ ಇದನ್ನೆಲ್ಲ ಮುಚ್ಚಿಸ್ಬಿಟ್ಟು ಮರ ಕಿತ್ತು ಇವತ್ತು ಯಾರು ಬರ್ತಾರೆ ಇಲ್ಲಿ ತಡಿಯಕ್ಕೆ, ಅವಾಗ ಈ ಊರ್ ಮೆಂಬರ್ಗಳು, ಈ ಊರ್ ಯಾರು ಮುಖಂಡರುಗಳು ಯಾವನು ಇದಕ್ಕೆ ರೆಕಮೆಂಡ್ ಮಾಡವನೆ ಅವನು ನಮಗ್ ಸಿಗ್ಬೇಕು. ನೆನ್ನೆ ಇಲ್ಲಿ ಅಳಿಯಕ್ ಬಂದಿದ್ದವ್ರು ನಮ್ಮೂರವ್ರು ಅಲ್ವಂತ, ಯಾರೋ ಬೇರೆ ಕಡೆರಂತೆ. ನಾನೇ ಇದ್ರೆ ಅವ್ನು ಹಿಡ್ಕೊಂತಿದ್ದೆ, ನಿಮ್ಗೆ ಯಾರು ಇದು ಮಾಡ್ಕೊಟ್ಟರು ಅಂತ. ಅದಕ್ಕೆ ಮೆಂಬರ್ಗಳು ನಮ್ಗೆ ಗೊತ್ತಾಗ್ಬೇಕಲ್ಲ. ಇವತ್ತು ಸಾಯಂಕಾಲ ಇದನ್ನೆಲ್ಲ ಉಳಿಸ್ಬಿಟ್ಟು JCPಗಳಿಗೆ ಸಮ ಮಾಡಿಸ್ತೀವಿ. ನಂದು ಅಂತ ಬರ್ಲಿ. ಬೇರೆ ತಾಲೂಕಿನಿಂದ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಬಂದು ವಾಸ ಮಾಡ್ತಿರುವ ಶರೀಫ್ ಉನ್ನೀಸ್ ಮತ್ತು ಕುಟುಂಬ ಹಣ ಕೊಟ್ರೆ ಪಂಚಾಯಿತಿಯೇ ಮಾರಲು ಹೆಸುವುದಿಲ್ಲ. ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಮಾಡ್ತಾಯಿದ್ದೀವಿ ನಾವು. ಬೇಡ ಸ್ವಲ್ಪ ದುಡ್ಡಾಗಿಲ್ಲ ಪಾಪ, ಅವ್ರದ್ದು ಬೇಡ ಅಂತ ತಿಳಿಸಿದ್ದೀವಿ. ನೀವು ಖಾತೆ ಮಾಡೋಣ. ಯಾರಿಗೆ ಖಾತೆ ಅವ್ರು ಯಾರು ಮಾಡೋಣ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ನಮಗೆ ಖಾತೆ ಮಾಡೋದು ನಮ್ಗೆ ಖಾತೆ ಆಗಲ್ಲ. ನಾವು ಪರ್ಮಿಷನ್ ತಗೊಂಡಿರ್ತೀವಿ. ಈಗ ಇದು ಕೋರ್ಟ್ನಾಗ ಇದು ಸಂಖ್ಯೆ ತಗೊಂಡಿರ್ತೀವಿ. ನಮಗೆಲ್ಲ ಅವ್ರ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಅವ್ರು ನಮಗೆ ಗೊತ್ತಿಲ್ಲ ಅಂತ ನಮಗೆ ಕೇಳಿ ಗೊತ್ತಿಲ್ಲ, ನಾವು ಮಾಡೋಣ ಅಂತಾರೆ. ಮಣ್ಣು ಹೊಡಿಯಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಂತೆ, ಮತ್ತೆ ಅದ್ರ ಜೊತೆ ಮಣ್ಣು ಹೋಗಿರ್ತಕ್ಕಂಥದ್ದು ಆರೋಪ ಇರ್ತಕ್ಕಂಥ. ಪಂಚಾಯತ್ ಯಾವುದೇ ರೀತಿ ಪರ್ಮಿಷನ್ ಕೊಡಂಗಿಲ್ಲ, ಅದು ನಮ್ಗೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ನಮ್ಮ ಇವ್ರಿಗೆ ಬರೋದು, ಮನೆ ರಿಲೇಷನ್ ಬರೋದು, ಸಂಬಂಧಪಟ್ಟ ತಹಶೀಲ್ದಾರ್ ಅವ್ರು ಕೊಡಬೇಕು. ನಮ್ಮಲ್ಲಿ ಯಾವುದೇ ರೀತಿ ಸಾಯಂಕಾಲದೊಳಗಾಗಿ ಬಿಡೋದಿಲ್ಲ. ಯಾರೇ ಬಂದ್ರು ನಾವು ಇದನ್ನ ಏನೇ ಕೊಲೆ ಹಾಕ್ಬಿಡ್ಲಿ, ಈ ಜಾಗದಕ್ಕೆ ಮಾತ್ರ ಯಾವನು ಬಿಡಿಸ್ಕೊಳ್ಳಲ್ಲ. ತಿಳ್ಕೊಂಡವ್ರೇನವ್ರು. ಯಾಕೆ ಈ ದೇವಸ್ಥಾನ ಖಾತೆ ಮಾಡ್ಕೊಟ್ಬಿಡ್ಲಿ ಬಿಡ್ರಿ ಪಂಚಾಯತಿಯರು. ಅದು ಮಾಡ್ಕೊಂಡು ಬಿಡಲ್ಲ. ಇವತ್ತು ಮಾತ್ರ ಇದನ್ನ ಎಷ್ಟೊತ್ತೇ ಆಗಲಿ JCP ಒಳಗೆ ಇದನ್ನೆಲ್ಲ ಉಳಿಸ್ಬಿಡ್ತೀವಿ. ಯಾರು ಈ ಗುಡ್ಲೋರು ಯಾರು ಬರಲ್ಲ. ಈ ಗುಡ್ಲೋರು ಇದೇ ಯಾರು ಬರಲ್ಲ. ಹೇಳಿದ್ರು ಮಾಡ್ಕೊಡಪ್ಪ ಸಂತೋಷ ಅಂತ. ಬೇರೆಯವ್ರಿಗೆ ಮಾಡವ್ರೆ ಖಾತೆನ, ಅದಕ್ಕೋಸ್ಕರ ಇವತ್ತು ಅಚ್ಚುಕಟ್ಟು ಮಾಡಿಸ್ತೀವಿ. ಒಂದು ಗುಡ್ಲಾತನಿಗೆ 20,000 50 ಲಕ್ಷಕ್ಕೆ ಮಾಡ್ಕೊಂಡು ಮೊನ್ನೆ ಪಾಯ ಕೊಟ್ಟಿರೋ ಸೈಟ್ ಕೊಟ್ಟಿರೋದವ್ರು ಮೊನ್ನೆ ಆಲೆ ಮಾರ್ಕೊಂಡು ಒಬ್ನು ಹೊಲ್ಟುಬಿಟ್ಟು ಆಲೆ ಹೋಗ್ಬಿಟ್ಟು ಅವನು ಅಚ್ಚುಕಟ್ಟ ಬೇರೆ ಸೇರ್ಕೊಂಡ್ರಿ. ಈಗ 18 ವರ್ಷ ಮಾಡ್ಬೇಕು ಅವರು. 20 ವರ್ಷ 18 ವರ್ಷ ಮೇಲೆ ಮಾಡ್ಬೇಕು ಅವರು.
ಕಾಯ್ಕೊಂಡಿದ್ದೀವಿ. SC/ST ಕೊಟ್ಟಿದ್ದು ಏನ್ ಮಾಡ್ತೀವಿ, ಪಂಚಾಯತಿನವರು ಮಾಡ್ಲಿಲ್ಲ, ಯಾರೋ ಇರೋದು ಕಟ್ಕೊಂಡ್ಬಿಟ್ಟವ್ರೆ. ಹಣ ನೀಡಿದರೆ ಸಾಕು ಏನು ಬೇಕಾದರೂ ಮಾಡಬಹುದು. ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪ. ಕೊರಟಗೆರೆ ತಾಲೂಕಿನ ಹೋಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಹಣ ಪಡೆದು ನಕಲಿ ಖಾತೆ ಮಾಡಿಕೊಟ್ಟಿದ್ದಾರೆ. ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ PDO ರವಿ ಜಮ್ಮಗೊಂಡಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಂಚಿದೀವಿ ನಾವು. ನೀವು ಬೇರೆದಕ್ಕೆ ಏನನ್ನ ಮಾಡ್ಕೊಳ್ಳಿ, ಇದೆಲ್ಲ ಬೇಕಿರೋದು SC/ST ಹಂಚ್ಕೋಬೇಡ್ವಾ ನೀವು? ಈಗ SC/ST ತಗೊಂಡು ಬಳಸೋದು ಇವ್ರು, ನಾನು ಅದಕ್ಕೆ ಆ ಕೋಟನ್ನೇ ಬೇರೆ, ಅದು ಸಪ್ರೇಟ್ ಆಗಿ SC/ST ಕೊಡ್ಲೇಬೇಕದು. ಗೌರ್ಮೆಂಟ್ ಕೆಲಸಕ್ಕೆ ನೀರು ಸಮೇತ ಬಂದ್ ಮಾಡ್ಬೇಕಂತ ಕೆಲಸ ಮಾಡಿ ಫ್ರೀ ನೀರು ಮಾಡು ಎಲ್ಲ ವರ್ಕೌಟ್ ಏನಂತ ಕೊಡೋದು ಅದಂತೆ ಮಾಡ್ಬೇಕ ಬೇಡವಾ? ಇವರೇ ಸಪೋರ್ಟ್ಗಳು ನಿರೂಪಣೆ ಬಿಡ್ತಾರ. SC/ST ಮಾತ್ರ ಅದು ಭಾಗ ತೆಗೆದು ಅದನ್ನ ಬಿಟ್ಬಿಟ್ರು. ನಾನು ಆ ಕೆಲ್ಸಕ್ಕೆ ಹಾಕಿದ್ದೀನಿ, ಈ ಕೆಲ್ಸಕ್ಕೆ ಹಾಕಿದ್ದೀನಿ ಅಂದ್ರೆ ಕೇಳಂಗೆ ಇಲ್ಲ. SC/ST ದುಡ್ಡು ಹಂಚಿಬಿಟ್ಟು ಆಮೇಲೆ ನೀವೇನ ಮಾಡ್ಕೊಳ್ರಿ, ನೀನ್ ವರ್ಗವಂದನ ಮಾಡ್ಕೊ, ಏನಾರ ಮಾಡ್ಕೊ, ಕೆಲಸನೇ ಮಾಡ್ಬೇಡ. ಅಲ್ಲ ಸರ್, ನೀವು ಕೆಲಸನೇ ಮಾಡ್ಬೇಡ, ಊರಿನ ಕೆಲಸ ಫಸ್ಟ್ SC/ST ಕೊಡ್ಬೇಕು ನೀವು. ತಮಟೆ 5 ವರ್ಷಕ್ಕೊಂದ್ಸಲಿ ತಮಟೆ ಕೊಡ್ಸಿರೋದು, ತಮಟೆ ಕೊಡ್ಸಿರೋದು ಲೇಟಿಂಗ್ ಕೇಳಿ 15 ವರ್ಷ ಒಂದ್ಸಲಿ ಕೊಡ್ಸಿದ್ವಿ, ನಮ್ ಪೀಳಿಗೆಯಲ್ಲಿ ಕೊಡ್ಸಿದ್ವಿ. ಈ ಕಾರಣ ಎಷ್ಟು ವರ್ಷ ಆಯ್ತು ಇದಾಗಿ? ತಮಟಿಗೆ ಎಷ್ಟು ಲಕ್ಷ ಆಗೈತೆ? 11 ವರ್ಷ ಜಾತ್ರೆ ಆಗಿ 11 ವರ್ಷದಿಂದ ಈಚೆಗೆ ತಮಟೆ ಕೊಡ್ಸಿದ್ದೀರಾ? ಯಾರ ನಮ್ಮ ಹತ್ರ ಹೇಳಿದ್ರೆ ಜನಗಳ ಹತ್ರ ಎತ್ತಿ ತಮಟೆ ಕೊಡಿಸ್ತಿದ್ವಿ ನಾವು. $1 ಲಕ್ಷ ಆಗ್ತದ? SC/ST ಜಾತ್ರೆ ಆಗೈತೆ. ಈಗ ತಮಟೆ ಕೊಡ್ಸೋದು ಒಂದು ಹೆಸರು. ರೆಗ್ಯುಲೇಷನ್ ಮಾಡೋರೆ ತಮಟಿಗೆ. ಇವ್ರು ತಮಟೆ ಕೊಡ್ತಾರೆ ಕೇಳಿ, ಎಷ್ಟು ಕೊಡ್ಸಾರ ಕೇಳ್ರಿ, ಎಷ್ಟು ಲಕ್ಷ ಹಾಕ್ಬೋದು ತಮಟಿಗೆ? 6-7 ತಮಟೆ ಕೊಟ್ಟದ್ದು ಎಷ್ಟು ಆಗ್ಬೋದು ಅದಕ್ಕೆ? 25 ಆಗ್ಲಿ, ಹಂಗೆ ಆಗ್ಲಿ. ಬರ್ರೇ ಸಿಕ್ಕಾಪಟ್ಟೆ ವ್ಯವಹಾರ ನಮ್ಮ ಎಲ್ಲ ಎಷ್ಟು ಹೇಳ್ತಾರೆ? ಮಾಡ್ಕೊಟ್ಟಿದ್ದೆ ಸುಮ್ಕೊಂಡ್ರೆ ಎಷ್ಟೋ ಸರಿ ಮಾಡಿದ್ರೆ ಗೊತ್ತಾ ಎಲ್ಲ ಪ್ರತಿಯೊಂದು ರಾಮಪುರ ಪಂಚಾಯತ್ ದಕ್ಷಿಣ ಪಂಚಾಯತ್ 21 ರೂಪಾಯಿ ಇಲ್ಲ ಯಾವುದೇ ಅಕೌಂಟ್ ಅಕೌಂಟ್ ಮಾಡ್ಕೊಂಡು ಸರ್ ಆ ಮಟ್ಟಿಗೆ ಅವ್ರೆ SC/ST ಯಾವ್ದಾನಲ್ಲಿ ಒಂದು ಅನುದಾನಲ್ಲಿ ಕೊಟ್ಟ ನಿಮ್ಗೆ ಕೇಳ್ರಿ, ಇದ್ರಿಗೆ ಅದಕ್ಕಾಗಲ್ಲ ಅದಕ್ಕೆ ಇದ್ದಾಗಲ್ಲ, ಹಿಂಗೇ ಮಾಡ್ಕೊಂಬಂದ್ರೆ ಈಗ ಬರ್ರಿ ಎಷ್ಟು ವರ್ಷ ₹1 ಭೇಟ ಕೊಡಿ ನೋಡೋಣ. ಎಷ್ಟು ವರ್ಷಗಳಾಗವೆ? ಕೆಲಸ ಮಾಡಿರ್ತೀವಿ. ಮಾಡ್ರಿ ನನ್ನ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ. 7 ವರ್ಷ ಆಗೈತೆ ಯಜಮಾನ ಕೊಟ್ಟು ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು 7,000 ರೂಪಾಯಿ ಕೊಡೋದು ನಮ್ಗೆ ಕೊಟ್ಟಿಲ್ಲ, ಮೇಡಮ್ ಅಂತ ಕೊಟ್ಟವ್ರೆ, ಅದು ಇಷ್ಟ ಎಷ್ಟು ಕೊಟ್ಟಿದ್ಯಾ? ಕೊಟ್ಟಿಲ್ಲ ನಾವಲ್ಲಿ ಕೊಡ್ಸ್ಬಿಡ್ರಿ ಬೇರೆ ನಿಂತ್ಕೊಂಡು ಮಾತಾಡ್ರೆ ಕೇಳ್ರಿ, ನಿಂತ್ಕೊಂಡು ಮಾತಾಡೇ ಕೇಳ್ರಿ, ಈಗ ನಿಂತ್ಕೊಂಡು ಮಾತಾಡ್ಲಿ, ಹೋಗಿ ಅಚ್ಚರಿಗೆಲ್ಲ ಹೋಗಿ ಮಾತಾಡೋದು, ನಿಂತ್ಕೊಂಡು ಮಾತಾಡ್ಲಿ, ಮಾತಾಡ್ಲಿ. ಇವ್ರು ಬಂದ್ಮೇಲೆ ಹೇಳಿಲ್ವ ನೀವು? ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್, ಎಲ್ಲ ಅವ್ರ ಹತ್ರನೇ.
ಸುಮಾರು 20 ವರ್ಷಗಳಿಂದ ಗಣಪತಿ ದೇವಸ್ಥಾನ ಜಾಗವನ್ನು ಮತ್ತೊಬ್ಬರಿಗೆ ಹಣ ಪಡೆದು ಈ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಗ್ರಾಮಸ್ಥರ ಆರೋಪ ಇದೆ. ಎಷ್ಟು ವರ್ಷ ಆಯ್ತು ಅರ್ಜಿ ಕೊಟ್ಟು? 7 ವರ್ಷ ಆಯ್ತು ಅವ್ರಿಗೆ ಕೊಟ್ಟು. ಅಜ್ಜನಪ್ಪರು ದುಡ್ಡು ಎಷ್ಟು ಕೊಟ್ಟಿದ್ಯಾ? 7,000 ಕೊಟ್ಟಿದ್ದೀನಿ. ಮಖಮುಖಿ ಭೇಟಿ ಆಗ್ಬೇಕು ಸರ್ ನಾನು. ಯಾಕೆಂದ್ರೆ ಪಂಚಾಯತಿ ಒಳಗೆ ಮಖಮುಖಿ ಆಗ್ಬೇಕು ಮತ್ತೆ ಸೋಮವಾರ ಬನ್ನಿ ಅಂತ ಬಿಲ್ ಡೈರೆಕ್ಟ್ ಮಾಡ್ರಿ. ಅರ್ಜಿ ಎಲ್ಲ ಅವರ ಹತ್ರ ಐತೆ. ಬಾಕಿ ಎಲ್ಲ ಅವರ ಹತ್ರ ಈಗ PDO ಸಾಹೇಬರು ಯಾರು ಇಸ್ಕೊಂಡಿದ್ದೆ? ಯಾವ ಮೇಡಮ್ ಅವ್ರ ಹೆಸರು? ತೇಜಸ್ವಿನಿ ಅಂತ. ಅವ್ರು ಇಸ್ಕೊಂಡ್ರಾ? ನಾವು ಇಸ್ಕೊಳ್ಳಲ್ಲ, ನಮ್ಮ ಗಾಡಿ ಇಸ್ಕೊಳ್ಳೋಣ, ನಮ್ಮ ಡಾಕ್ಯುಮೆಂಟ್ ಯಾವುದು ಡಾಕ್ಯುಮೆಂಟ್ ಇಟ್ಕೊಳ್ಳಲ್ಲ ಸರ್. ಈ ಸ್ವತ್ ನಾವು ಮಾತ್ರ ಅಳತೆ ಮಾಡಲು ಯಾರು ಹೋಗಿದ್ರೆ ಕೇಳ್ರಿ. ಈ SC/ST ಕೋಟ ಏನಾಯ್ತು? ಕೋಟಕ್ಕೆ ದುಡ್ಡು ಕೊಡಕ್ಕೆ ಬರಲಿ, ಕಾಮಗಾರಿ ಇರುತ್ತೆ ನಿಮ್ಗೆ. ಯಾವ ಕಾಮಗಾರಿ ಮಾಡ್ಸಿರೋದು? ಅಲ್ಲಪ್ಪ, SC/ST ಕಾಮಗಾರಿ ಮಾಡ್ಸಿರೋದು 7,000 ದುಡ್ಡು ಕೊಟ್ಟು 10 ವರ್ಷ ಆಗಿದೆ ನೋಡ್ರಿ. ಈ ಸ್ವತ್ತು ಖಾತೆ ಮಾಡಲು ವೃದ್ಧನಿಂದ 7,000 ಹಣ ಪಡೆದು ಯಾವ ಕೆಲಸವೂ ಮಾಡಲಿಲ್ಲ ಅಂತ ಗೋಳಾಟ ನಡೆಸಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿರುವ ಬಿಲ್ ಕಲೆಕ್ಟರ್ ಅಂಜಿನಪ್ಪನವರಿಗೆ ಹಣ ನೀಡಿದ್ದೇನೆ, ಆದರೂ ಕೆಲಸ ಆಗಿಲ್ಲ. 2 ವರ್ಷಗಳಿಂದ ದಿನಂಪ್ರತಿ ಪಂಚಾಯಿತಿಗೆ ಅಲಿತಾ ಇದ್ದೇನೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 15,000 ಇಸ್ಕೊಂಡು ಅಂದ. ನಾನು ಎಲ್ಲಿ ಕೇಳಿದೆ, ಅವ್ನು ಎಲ್ಲಿ ಹೇಳಿದ? ಸಿಕ್ಕಿರೋದೇ ಅದೃಷ್ಟ, ನಿಮ್ಮ ಅದೃಷ್ಟ ಸಿಕ್ಕಿರೋದೇ ಅದೃಷ್ಟ ಇವತ್ತು. ಮತ್ತೆ ಸೋಮವಾರ ಬನ್ನಿ ಅಂತಿದ್ದೀರಾ? ಸೋಮವಾರ ದಿನ ಅವ್ರು ಬೆಂಗಳೂರಿಂದ